ಕೆಡಿ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ನಮ್ಮ ಸಿದ್ದೇಶ್ವರ ಸಂಕ್ರಮಣ ಜಾತ್ರಾ ಉತ್ಸವದ ಅಧ್ಯಕ್ಷರು ಗುರು ಗಚ್ಚಿನಮಠ ಅವರು ಮತ್ತು ಎಲ್ಲ ಜಾತ್ರಾ ಕಮಿಟಿಯ ಸದಸ್ಯರು ಹಾಗೂ ಸಿದ್ದೇಶ್ವರ ಸಂಸ್ಥೆ ಎಲ್ಲ ಆಡಳಿತ ಮಂಡಳಿಗಳು ಜಂಟಿಯಾಗಿ 124ನೇ ಶ್ರೀ ಸಿದ್ದೇಶ್ವರ ಸಂಕ್ರಮಣ ಜಾತ್ರೆಯ ಎಲ್ಲ ತಯಾರಿ ಒಂದು ರೂಪರೇಷೆಗಳನ್ನು ಜಾತ್ರೆ 11ನೇ ತಾರೀಕಿಗೆ ಪ್ರಾರಂಭ ಆಗ್ತದೆ. 12ನೇ ತಾರೀಕಿಗೆ ಭೋಗಿ, 13ನೇ ತಾರೀಕಿಗೆ ಭೋಗಿ, 14ನೇ ತಾರೀಕಿಗೆ ಮಕರ ಸಂಕ್ರಮಣ ಮತ್ತು ಹೋಮ, 15ನೇ ತಾರೀಕಿಗೆ ನಂದಿ ಉತ್ಸವದ ಕೊನೆಯ ದಿವಸ ಅವು ಮತ್ತು ಸುಡು ಕಾರ್ಯಕ್ರಮ. ಈ ರೀತಿ ಈಗಾಗಲೇ ನಮ್ಮ ಚೇರ್ಮನ್ ಎಲ್ಲನೂ ಮಾಹಿತಿ ಕೊಟ್ಟಿದ್ದಾರೆ. ಎಲ್ಲ ರೀತಿಯ ಬಂದೋಬಸ್ತನ್ನು ನಮ್ಮ ಪೊಲೀಸ್ ಇಲಾಖೆಯವರು ಅವರ ಸಹಕಾರದಿಂದ ಈ ಒಂದು ಜಾತ್ರೆಯಲ್ಲಿ ಪ್ರತಿ ವರ್ಷ ಅತ್ಯಂತ ಯಶಸ್ವಿಯಾಗಿ ಯಾವುದೇ ರೀತಿಯ ಗೊಂದಲಗಳಾಗಲಾರದ ರೀತಿಯಲ್ಲಿ ಒಳ್ಳೆಯ ರೀತಿಯಿಂದ ಸಿದ್ದೇಶ್ವರ ಸಂಕ್ರಮಣ ಜಾತ್ರೆಯನ್ನು 123 ಜಾತ್ರೆಗಳನ್ನು ಮಾಡಿದ್ದೀವಿ. ಸಿದ್ದೇಶ್ವರ ಸಂಸ್ಥೆ ಸನ್ಮಾನ ಕಂಡಂಥ ವಿಜಯಪುರ ಜಿಲ್ಲೆಯ ಮೊದಲ ಜಾತ್ರೆ ಪದ್ಧತಿ ಏನಿದೆ ಅದು ಬಿಜಾಪುರದಲ್ಲಿ ಇಂಪ್ಲಿಮೆಂಟ್ ಆಗ್ತದೆ. ಯಾಕಂದ್ರೆ ಸಿದ್ದೇಶ್ವರ ಸೋಲಾಪುರದಿಂದ ಬಂದು ಕಟ್ಟಿದಂಥದ್ದೇ ದೇವಸ್ಥಾನ. ಯಾಕಂದ್ರೆ ಮೊದಲ ಮುಂಬೈ ಪ್ರಾಂತ ಇದ್ದಾಗ ಮಹಾರಾಷ್ಟ್ರ ಸೋಲಾಪುರದಲ್ಲಿ ಏನು ವ್ಯಾಪಾರಸ್ಥರಿದ್ರು ಅವರೆಲ್ಲ ಬಿಜಾಪುರ ಅಂಗಡಿ ಇತ್ತು. ಆ ಅಂಗಡಿ ಒಳಗೆ ಸಿದ್ದರಾಮೇಶ್ವರ ಸೋಲಾಪುರಕ್ಕೆ ಏನು ಪದ್ಧತಿ ಅಂತಂದ್ರೆ ಮುಂಜಾನೆ ಅಂಗಡಿ ಪ್ರಾರಂಭವಾಗಿದ್ದ ಮುಂಚೆ ಸಿದ್ದರಾಮೇಶ್ವರ ಜೀವಂತ ಸಮಾಧಿ ಇದೆ. ಹೆಂಗೆ ನಮ್ಮದು ರಾಯರ ಸಮಾಧಿ ಇದೆ ಅದೇ ಮಾದರಿಯಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರವರು ಸಹ ಜೀವಂತ ಸಮಾಧಿ ತಗೊಂಡಿದ್ದಾರೆ. ಅವರು ಸ್ವಯಂ ಪ್ರೇರಣೆಯಿಂದ ಅಲ್ಲಿ ಸಮಾಧಿ ತಗೊಂಡಂಥ ಸ್ಥಳ ಸಿದ್ದರಾಮೇಶ್ವರ. ಆ ವ್ಯಾಪಾರಸ್ಥರು ಬಂದ ಪ್ರಾರಂಭ ಸುಮಾರು 1880 ಬಂದರು. ಈ ಎಲ್ಲ ಅಂಗಡಿ ಇದ್ದು ಇನ್ನಾದ್ರೂ ಕೆಲವೊಂದು ಅಂಗಡಿಗಳು ಅವ್ರಿಗೆ ಕಾಡಾದಿ ಅಂದರೆ ಅವರು ಸೋಲಾಪುರದವರೇ ಇಲ್ಲಿ ಹುಮ್ಮರ್ಸಿ ಅಂತಿತ್ತು, ವಾರದತ್ತಿತ್ತು, ಜಮ್ಮ ಅಂತಿತ್ತು. ಹಿಂಗೆಲ್ಲ ಅವರೆಲ್ಲ ಕೂಡ ಪಂಚ ಕಮಿಟಿ ಮಾಡಿ ಪ್ರಾರಂಭ ಮಾಡಿದ್ರು. ಮುಂದೆ ಮುಂಬೈ ಕರ್ನಾಟಕ ಇದೆ. ನಮ್ಮದು ಕರ್ನಾಟಕದ ನಾವು ಸೇರ್ತೀವಿ. ನಮ್ಮ ಕರ್ನಾಟಕ ಕಾನೂನುಗಳು ಬೇರೆ, ಅದು ಮಹಾರಾಷ್ಟ್ರದ ಕಾನೂನು ಬೇರೆ ಅದು. ಹೀಗಾಗಿ ನಮ್ಮ ವ್ಯಾಪಾರಸ್ಥರು ಬಿಜಾಪುರ ಜಿಲ್ಲೆಯ ವ್ಯಾಪಾರಸ್ಥರು ಸಿದ್ದೇಶ್ವರ ಸಂಸ್ಥೆಯನ್ನು ಇವತ್ತು ನಾವು ನಡೆಸ್ತಾ ಇದ್ದೀವಿ. ಜನ ಗುರುಪೂರ್ಣಿಗೆ ಬರ್ತಿರ್ತಾರೆ. ಇಲ್ಲಿ ಇರಲಿಕ್ಕೆ ವ್ಯವಸ್ಥೆ ಇಲ್ಲ ಅಂದ್ರೆ ಅದು ಸಲುವಾಗಿ ಒಟ್ಟಾರೆ ಹಿಂದೂ ಧರ್ಮದ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಬರೋರಿಗೆ ಉಚಿತವಾಗಿ ಕೊಡುವಂಥ ಕೆಲಸ ಸಿದ್ದೇಶ್ವರ ಸಂಸ್ಥೆ ಬರುವ ಯುಗಾದಿಂದ ಪ್ರಾರಂಭ ಮಾಡ್ತಾರೆ. ಭಾಳ ಸಂತೋಷದಿಂದ ನಮ್ಮ ಸಿದ್ದೇಶ್ವರ ಸಂಸ್ಥೆಯ ಒಂದು ಕಾರ್ಯಕ್ರಮದ ಬಗ್ಗೆ ಹೇಳಿದ್ದೇವೆ. ಇಷ್ಟೆಲ್ಲ ಸಿದ್ದೇಶ್ವರ ಸಂಸ್ಥೆ ನಾವು ಏನೇನು ಹೇಳಿದ್ದೀವಿ, ನಾವು ಅಧ್ಯಕ್ಷರಾದ ಮೇಲೆ ನಮ್ಮ ಆಡಳಿತ ಮಂಡಳಿ ಬಂದ ಮೇಲೆ ನಾವು ಹಾಸ್ಪಿಟಲ್ ಮಾಡ್ತೀನಿ ಅಂದಿದ್ದು ಮಾಡಿದ್ದೀವಿ, ಯಾತ್ರಿ ನಿವಾಸ ಮಾಡ್ತೀನಿ ಅಂದಿದ್ದು ಮಾಡಿದ್ದೀವಿ, ಗೋಶಾಲೆ ಮಾಡ್ತೀನಿ ಅಂದಿದ್ದು ಮಾಡಿದ್ದೀವಿ. ಆದರೆ 1-2 ವರ್ಷ ನಮ್ಮ ಕರೋನಾ ಬಂದಿದ್ದರಿಂದ ಇವತ್ತು ಸ್ಟೇಡಿಯಂನಲ್ಲಿ ಭಾಳಷ್ಟು ಆಧುನಿಕ ಒಂದು ವ್ಯವಸ್ಥೆ ಮಾಡಿದ್ರಿಂದ ಅಲ್ಲಿ ಮತ ಹಾರಿಸೋದ್ರಿಂದ ಅಲ್ಲಿರುವಂತಹ ಏನು ಕ್ರೀಡಾ ಇದಕ್ಕೇನು ತೊಂದರೆ ಆಗಬಾರ್ದು ಅಂತೇಳಿ ನಾವು ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟೇಡಿಯಂನಲ್ಲಿ ಮತ ಹಾರಿಸ್ತಾ ಇಲ್ಲ. ಇಲ್ಲೇ ಸಾಂಕೇತಿಕವಾಗಿ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಮಾರ್ಗದಲ್ಲಿ ಸಾಂಕೇತಿಕವಾಗಿ ಮತ ಹಾರಿಸ್ತಾ ಇದ್ದೀವಿ. ನಾವು ಹೊಸ ಒಂದು ಪ್ರಪೋಸಲನ್ನು ಕೊಟ್ಟಿದ್ದೀವಿ ಸರ್ಕಾರಕ್ಕೆ. ಅದೇನೆಂದರೆ BAD ಎದುರಿಗಿರುವಂಥ ಸುಮಾರು 27 ಎಕರೆ ಏನಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ಅದು ವಕಫತ್ ಮಾಡಿದರೆ ವಕಫ್ ತೆಗೆದು ಹಾಕಬೇಕು. ಅಲ್ಲಿ ಇನ್ನೊಂದು ಸ್ಟೇಡಿಯಂ ಮಾಡಬೇಕು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹೆಸರಿಡ್ಬೇಕಂತೇಳಿ ನಾವು ಕೊಟ್ಟಿದ್ದೀವಿ. ಅದು ಆಯ್ತಂದರೆ ಮುಂದಿನ ಕಾರ್ಯಕ್ರಮ ನಾವು ಅಲ್ಲಿ ಮಾಡಬೇಕಂತೇಳಿ ನಿರ್ಣಯ ಮಾಡಿದ್ವಿ. ಈ ರೀತಿ 124 ವರ್ಷದಲ್ಲಿ ಸಿದ್ದೇಶ್ವರ ಸಂಸ್ಥೆ ಇಷ್ಟೆಲ್ಲ 124 ವರ್ಷ ಜಾತ್ರೆಗೆ ಆಯಿತು. ಸಂಸ್ಥೆಗೆ 1898 ಸ್ಥಾಪನಾ ನಮ್ಮ ಇದರ ಪ್ರಕಾರ ಏನೋ ಮುಂಬೈ ಟ್ರಸ್ಟ್ ಆ್ಯಕ್ಟ್ ಪ್ರಕಾರ ನಾವು 1930 ನಮ್ದು ರಿಜಿಸ್ಟ್ರೇಷನ್ ಆಯಿತು. A30 ನಮ್ಮ ಅತ್ಯಂತ ಹಳೆಯ ಮುಂಬೈ ಟ್ರಸ್ಟ್ ಆ್ಯಕ್ಟ್ನಲ್ಲಿ ಅಂತ ಇಡೀ ಮುಂಬೈ ಸ್ಟೇಟ್ನಲ್ಲೇ A30 ಅಂದ್ರೆ ನೀವು ಲೆಕ್ಕ ಹಾಕ್ರಿ ಎಷ್ಟು ಹಳೆಯ ಸಂಸ್ಥೆ ಇರ್ಬೋದು. ಮುಂಬೈ ರಾಜ್ಯ ಅಂದರೆ ಇದೆಲ್ಲ ನಮ್ಮ ಧಾರವಾಡ, ಬೆಳಗಾವಿ, ಬಿಜಾಪುರ, ಮುಂಬೈ ಮತ್ತು ಅರ್ಧ ಗುಜರಾತ್ ಸೇರಿ ಮುಂಬೈ ಪ್ರಾಂತ ಇತ್ತು.
ಅವಾಗ ಎತ್ತಿದ್ದಂಥ ಸ್ಥಿತಿ. ಅಂದರೆ 22 ಕೊರೋನಾ ಇನ್ನೂ ಇದು ಇದ್ದಿದ್ದಿಲ್ಲ. ಜಾತ್ರೆ ಆದ ನಂತರ ಕೊರೋನಾ ಬಂತು. ಒಂದು ವರ್ಷ ಕೊರೋನಾದಾಗೆ ಸಿಕ್ಕೇವು. 22ನೇ ಇಸ್ವಿಯಿಂದ 1 ಕೋಟಿ ರೂಪಾಯಿಂದ ಸರ್ಕಾರದವರು ಅನುದಾನ ಜಾತ್ರೆ ಸಲ ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ಒಂದು ಸಲ ಕೊಟ್ಟಿದ್ದಾರೆ 50 ಲಕ್ಷ. ಈ ವರ್ಷದಿಂದ ನಾವು ಅರ್ಜಿನೂ ಹಾಕಿಲ್ಲ ಮತ್ತು ನಾವು ಕೇಳಿಲ್ಲ. ಯಾಕಂದ್ರೆ ಅವರ ಹಣ ಸಲಹೆಯಿಂದ ಶಾಸಕರಿಗೆ ಅನುದಾನ ಸಿಗೋದು ನಮಗೆಲ್ಲಿ ಕೊಡ್ತಾರೆ ತಿಳ್ಕೊಂಡು ನಾವು ಅರ್ಜಿ 12 ಗಂಟೆಗೆ ನಂದಿನ ಪೂಜೆ ಆದ ನಂತರ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಹೇಳ್ತಾರೆ. ಎಲ್ಲ ಮನೆಯ ಹೆಸರು ಹೇಳಿ ನಾವು ಪ್ರಸಾದ ಮಾಡಿದ್ದಾರೆ. 12ರಿಂದ ಸಾಯಂಕಾಲ 5 ಗಂಟೆವರೆಗೆ ಪ್ರಸಾದ ವ್ಯವಸ್ಥೆ ಬಂದಂಥ ಭಕ್ತಾದಿಗಳಿಗೆ ಎಲ್ಲ ಸಂಪೂರ್ಣ ವ್ಯವಸ್ಥೆ, ಎಲ್ಲ ಪ್ರಸಾದ ವ್ಯವಸ್ಥೆ ನಮ್ಮ ಏನು ಮಹನೀಯರು ಮಾಡಿದ್ದಾರೆ. ಭಾಳ ಒಳ್ಳೆಯ ಸಂತೋಷ ಅದು. ಮತ್ತು ಅದರಂತೆ ಕೂಡ ರಾತ್ರಿ ನಮ್ಮ ದೇವಸ್ಥಾನ ಮುಂಭಾಗದಲ್ಲಿ ಅನೇಕ ಮನೋರಂಜನೆ ಕಾರ್ಯಕ್ರಮ ಕೂಡ ಪ್ರತಿದಿನ 20ನೇ ತಾರೀಕಿನವರೆಗೆ ಮನೋರಂಜನೆ ಕಾರ್ಯಕ್ರಮ ನಮ್ಮ ದೇವಸ್ಥಾನ ಮುಂಭಾಗದಲ್ಲಿ ನಡೀತಾ ಇದೆ. ಈ ವರ್ಷದಿಂದ ಸುಮಾರು ಒಂದು 10 ಲಕ್ಷ ರೂಪಾಯಿಂದ ಮನೋರಂಜನೆ ಕಾರ್ಯಕ್ರಮಕ್ಕಿಂತ ನಾವು ಹಣ ಮೀಸಲಿಟ್ಟಿದ್ದೇವೆ. ಮತ್ತು ಈ ವರ್ಷದಿಂದ 1 ಲಕ್ಷ ಮದ್ದಿನ ಕಾರ್ಯಕ್ರಮಕ್ಕಿಂತ ನಾವು ಹಣ ಮೀಸಲಿಟ್ಟಿದ್ದೇವೆ. ಈ ಪ್ರಕಾರವಾಗಿಂದ ಜಾತ್ರೆಯ ಒಂದು ವ್ಯವಸ್ಥೆ ಕೂಡ ಸಂಪೂರ್ಣವಾಗಿ ಮುಗಿದಿದೆ ಅಂತ ಹೇಳಿಕೆ ನಮಗೆ ಭಾಳ ಹೆಮ್ಮೆ ಅದ. ಯಾಕಂದ್ರೆ ಪ್ರತಿ ಸಲ ನಾವು ಒಂದು ಒಳ್ಳೆಯ ವಿಜೃಂಭಣೆಯಿಂದ ಜಾತ್ರೆ ಮಾಡ್ತಾ ಇದ್ದೇವೆ.